Statement 1. In prokaryotes, the positively charged DNA is held with some negatively charged proteins in a region called nucleoid. Statement 2. In eukaryotes, the negatively charged DNA is wrapped around positively charged histone octamer to form nucleosome. Whether ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಅಥವಾ ಎರಡು ಕರೆಕ್ಟ್ ಇದೆಯಾ ಅಥವಾ ಎರಡು ಫಾಲ್ಸ್ ಇದೆಯಾ ಅನ್ನೋದು ಕ್ವಶನ್. ಇದನ್ನ ನೀಟ್ 2023 ಅಲ್ಲಿ ಕೇಳಿದ್ರೆ, ಹಾಗಾದ್ರೆ ಇದು ಎನ್ ಸಿ ಆರ್ ಟಿ ಯಾವ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ಈ ಒಂದು ಪ್ಯಾರಾಗ್ರಾಫ್ ಅನ್ನ ನೋಡಿ. ಇದರಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ ಪ್ರೊಕ್ಯಾರಿಯೋಟ್ಸ್ ಸಚ್ ಆಸ್ ಇ ಕೋಲೈ, though they do not have defined nucleus, DNA is not scattered throughout the cell. ಡಿ ಎನ್ ಎ ಆದ್ರೆ ಸೆಲ್ಲಲ್ಲಿ ಥ್ರೂಔಟ್ ಸ್ಕ್ಯಾಟರ್ಡ್ ಆಗಿ ಎರ್ರಾಬಿರಿಯಾಗಿ ಚಿಲ್ಲಾಪಿಲ್ಲಿ ಆಗಿರೋದಿಲ್ಲ. ಯಾಕಂದ್ರೆ ಸೆಲ್ಲಿನ ಸ್ಟ್ರಕ್ಚರ್ ತುಂಬಾ ಸಣ್ಣದಿರುತ್ತೆ, ಡಿ ಎನ್ ಎ ಸ್ಟ್ರಕ್ಚರ್ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅದನ್ನು ಕರೆಕ್ಟ್ ಆಗಿ ಪ್ಯಾಕೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಿ ಎನ್ ಎ ಬೀಯಿಂಗ್ ನೆಗೆಟಿವ್ಲಿ ಚಾರ್ಜ್ಡ್ ಈಸ್ ಹೆಲ್ಡ್ ವಿತ್ ಸಮ್ ಪ್ರೋಟೀನ್ಸ್ that have positive charge in a region called nucleoid. The DNA in nucleoid is organized in large loops held by proteins. ಸೊ ಪಾಸಿಟಿವ್ ಚಾರ್ಜ್ ಇರುವಂತಹ ಪ್ರೋಟೀನ್ ಹಾಗೆ ನೆಗೆಟಿವ್ ಚಾರ್ಜ್ ಇರುವಂತಹ ಡಿ ಎನ್ ಎ ಇವೆರಡು ಒಂದಕ್ಕೊಂದು ಕಂಬೈನ್ ಆಗಿ ನ್ಯೂಕ್ಲಿಯಾಯ್ಡ್ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಅಲ್ಲಿ ಬಂದಿಯಾಗಿರ್ತದೆ. ಇನ್ ಯೂಕ್ಯಾರಿಯೋಟ್ಸ್ ದಿಸ್ ಆರ್ಗನೈಸೇಷನ್ ಇಸ್ ಮಚ್ ಮೋರ್ ಕಾಂಪ್ಲೆಕ್ಸ್. ನಮ್ಮದು ತುಂಬಾ ಎವಲ್ಯೂಷನ್ ಆಗಿರುವಂತಹ ಆರ್ಗ್ಯಾನಿಸಮ್ ಆಗಿರುವ ಕಾರಣ ನಮ್ಮ ಸೆಲ್ ಅಲ್ಲಿ ಇದೇ ಅರೇಂಜ್ಮೆಂಟ್ ಇನ್ನೂ ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾವ ರೀತಿ ಅಂದ್ರೆ, ದೇರ್ ಇಸ್ ಅ ಸೆಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಬೇಸಿಕ್ ಪ್ರೋಟೀನ್ಸ್ ವಿಚ್ ಆರ್ ಕಾಲ್ಡ್ ಅಸ್ ಹಿಸ್ಟೋನ್. ಈ ಹಿಸ್ಟೋನ್ ಪ್ರೋಟೀನ್ ಅಲ್ಲಿ ಬೇಸಿಕ್ ಅಮೈನೋ ಆಸಿಡ್ ಅಂತ ನಾವು ಏನನ್ನ ಕರಿತೇವೆ, ಪಾಸಿಟಿವ್ ಚಾರ್ಜ್ ಇರುವಂತಹ ಅಮೈನೋ ಆಸಿಡ್ಗಳ ನಂಬರ್ ಜಾಸ್ತಿ ಇರುತ್ತೆ. ಈ ಪ್ರೋಟೀನ್ಗಳಲ್ಲಿ ಚಾರ್ಜ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಎಷ್ಟು ಅಮೈನೋ ಆಸಿಡ್ಗಳು ಬೇಸಿಕ್ ಆಗಿರ್ತವೆ ಅಂದ್ರೆ NH3+. ಈ ಒಂದು ಗ್ರೂಪ್ ಜಾಸ್ತಿ ಇರುವಂತಹ ಅಮೈನೋ ಆಸಿಡ್ ಅನ್ನು ನಾವು ಬೇಸಿಕ್ ಅಮೈನೋ ಆಸಿಡ್ ಅಂತ ಹೇಳ್ತೇವೆ. ಅವುಗಳ ನಂಬರ್ ಅಂದ್ರೆ ಲೈಸಿನ್ ಮತ್ತೆ ಆರ್ಜಿನೈನ್ ಮೇಜರ್ ಬೇಸಿಕ್ ಅಮೈನೋ ಆಸಿಡ್ಸ್, ಇವುಗಳ ನಂಬರ್ ಜಾಸ್ತಿ ಇರುವಂತಹ ಹಿಸ್ಟೋನ್ ಪ್ರೋಟೀನ್ಗಳ ಸರೌಂಡಿಂಗ್ ಅಲ್ಲಿ ಅರೌಂಡ್ ಆಗಿ ಡಿ ಎನ್ ಎ ಪೇರ್ ಆಗಿರುತ್ತೆ. ಅಂದ್ರೆ ಡಿ ಎನ್ ಎಲ್ಲಿ ಇರುವಂತಹ PO3- ಫಾಸ್ಫೇಟ್ ಗ್ರೂಪ್ ಅನ್ನುವಂಥದ್ದು ಈ ಪಾಸಿಟಿವ್ ಚಾರ್ಜ್ ಇರುವಂತಹ ಅಮೈನೋ ಆಸಿಡ್ಗಳ ಜೊತೆ ಕಂಬೈನ್ ಆಗಿ ಒಂದು ಪ್ಯಾಕೇಜ್ ಆಗಿರುತ್ತೆ. ಆ ಪ್ಯಾಕೇಜ್ ಅನ್ನ ನಾವು ಹಿಸ್ಟೋನ್ ಆಕ್ಟಾಮರ್ ಅಂತ ಹೇಳ್ತೇವೆ. ಸೊ ಈಗ ಕ್ವೆಶನ್ಗೆ ಬರೋದಾದ್ರೆ, ಇನ್ ಪ್ರೊಕ್ಯಾರಿಯೋಟ್ಸ್ ಪಾಸಿಟಿವ್ಲಿ ಚಾರ್ಜ್ ಡಿ ಎನ್ ಅಂತ ಕೇಳಿದ್ರೆ ಇದು ಖಂಡಿತವಾಗ್ಲೂ ತಪ್ಪು. ಡಿ ಎನ್ ಎ ಯಾವತ್ತು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ, ಯಾಕಂದ್ರೆ PO3- ಇರೋದ್ರಿಂದ. ಹಾಗೆ ನೆಗೆಟಿವ್ಲಿ ಚಾರ್ಜ್ ಪ್ರೋಟೀನ್ ನೆಗೆಟಿವ್ ಚಾರ್ಜ್ ಆಗಿರೋದ್ರ ಜೊತೆ ಇದು ಬಾಂಡ್ ಆಗಿರುವುದಿಲ್ಲ. ಆದ ಕಾರಣ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ನ್ಯೂಕ್ಲಿಯಾಯ್ಡ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ, ಆದ್ರೆ ಈ ಎರಡು ಪಾಯಿಂಟ್ಗಳನ್ನು ನೋಡಿದ್ರೆ ಈ ಒಂದು ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಹಾಗೆ ಇನ್ ಯೂಕ್ಯಾರಿಯೋಟ್ಸ್ ನೆಗೆಟಿವ್ಲಿ ಚಾರ್ಜ್ ಡಿ ಎನ್ ಎ ಇದು ಕರೆಕ್ಟ್ ಇದೆ. ರ್ಯಾಪ್ಡ್ ಅರೌಂಡ್ ದ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಆಕ್ಟಾಮರ್ ಇದು ಕೂಡ ಕರೆಕ್ಟ್ ಆಗಿದೆ. ಟು ಫಾರ್ಮ್ ಅ ನ್ಯೂಕ್ಲಿಯೋಸೋಮ್. ನ್ಯೂಕ್ಲಿಯೋಸೋಮ್ ಅಂದ್ರೆ ಬೀಡ್ಸ್ ಆನ್ ಸ್ಟ್ರಿಂಗ್ ಮಾಡೆಲ್ ಅಂತ ನಾವೇನ್ ಕಲಿತೇವೆ ಅದನ್ನ ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೇವೆ. ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್, ಹಾಗೆ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸೊ ದ ಆಪ್ಷನ್ ಈಸ್ ಬಿ, ವಿಚ್ ಒನ್ ಇಸ್ ಕರೆಕ್ಟ್. ಈ ಕ್ವೆಶನ್ ನಿಮ್ಗೆ ಅರ್ಥ ಆಗಿದೆ ಅಂತಾದ್ರೆ ನೀವು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚು ಕ್ವೆಶನ್ ಆನ್ಸರ್ ಡಿಸ್ಕಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.